ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 4ನೇ ತರಗತಿಯ 3ನೇ ವಿಡಿಯೋ ಇದಾಗಿರುತ್ತೆ. ಇದರಲ್ಲಿ ನೋಡಿ, ಒಂದು ಸಂಖ್ಯೆಯನ್ನ ಇನ್ನೊಂದು ಸಂಖ್ಯೆಯಿಂದ ವಿವಿಧ ವಿಧಾನಗಳಲ್ಲಿ ಭಾಗಿಸ್ತಾರೆ. ಹಾಗೆ ಈ ವಿಧಾನಗಳನ್ನ ಉಪಯೋಗಿಸಿ ಭಾಗಾಕಾರ ಮತ್ತು ಗುಣಾಕಾರಗಳ ನಡುವಿನ ಅಂತರ್ ಸಂಬಂಧವನ್ನ ಮಕ್ಕಳು ತಿಳಿತಾ ಹೋಗ್ತಾರೆ. ಓಕೆ, ಸೊ ಇದ್ರ ಕುರಿತಂತೆ ನಾವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಸ್ತುಗಳನ್ನ ಸಮನಾಗಿ ಹಂಚುವ ವಿಧಾನವನ್ನ ಹೀಗಂತ ಕರೀತಾರೆ. ನೋಡಿ, ಸಮನಾಗಿ ಹಂಚುವಂತ ವಿಧಾನವನ್ನ ಏನಂತ ಕರೀತಾರೆ? ವಸ್ತುಗಳನ್ನ ಸಮನಾಗಿ ಹಂಚುವ ವಿಧಾನವನ್ನ ಏನಂತ ಕರೀತಾರೆ? ದಟ್ ಈಸ್ ಭಾಗಾಕಾರ ಅಂತ ಕರೀತಾರೆ. ಭಾಗಾಕಾರ ಅನ್ನುವಂಥದ್ದು ಪುನರಾವರ್ತಿತ ಸಂಕಲನ, ಗುಣಾಕಾರ, ಭಾಗಾಕಾರ, ವ್ಯವಕಲನ ಅಂತ ಇದೆ. ಏನು? ವ್ಯವಕಲನ. ರಾಮನ ಬಳಿ 12 ಚೆಂಡುಗಳು ಇದಾವೆ. ಅವನು 4 ಜನ ಸ್ನೇಹಿತರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಸಿಗುವಂತ ಚೆಂಡುಗಳು 12 ಇದಾವಲ್ವಾ? 4 ಜನ ಸ್ನೇಹಿತರಿದ್ದಾರೆ, ಸಮನಾಗಿ ಹಂಚ್ತಾನೆ. 1 2 3 4 5 6 7 8 9 10 11 12. ಸೊ ಒಬ್ಬೊಬ್ರಿಗೆ ಎಷ್ಟು ಸಿಕ್ಕಂಗಾಯ್ತು? 3 ಸಿಕ್ಕಂಗಾಯ್ತು. ಹೌದಲ್ವಾ? ಸರಿಯಾದಂತ ಆಯ್ಕೆ 3 ಆಗುತ್ತೆ. ಇನ್ನು 4ನೇ ಪ್ರಶ್ನೆ, ಭಾಜ್ಯ ಅಂತ ಅಂದ್ರೆ ಏನು? ಭಾಜ್ಯ ಅಂತ ಅಂದ್ರೆ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದು ಏನು? ಭಾಜ್ಯ ಅಂತ ಕರಿತೀವಿ. ಓಕೆ, ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, 45 ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 5 ಅಂತ ಇದೆ. ಓಕೆ, ಇದರಲ್ಲಿ 9 ಏನಿದೆಯಲ್ಲ, ಇದನ್ನ ಏನಂತ ಕರೀತಾರೆ? ಇದನ್ನ 9 ಏನಿದೆಯಲ್ಲ, ಇದನ್ನ ಭಾಜ್ಯ ಅಂತ ಕರೀತಾರ, ಶೇಷ ಅಂತ ಕರೀತಾರ, ಭಾಗಲಬ್ಧ ಅಂತ ಕರೀತಾರ, ಅಥವಾ ಭಾಜಕ ಅಂತ ಕರೀತಾರ? ಏನಂತ ಕರೀತಾರೆ? ಇದನ್ನ ಭಾಜಕ ಅಂತ ಕರೀತಾರೆ. ಓಕೆ, 6ನೇ ಪ್ರಶ್ನೆ, ಈ ಚಿತ್ರದಲ್ಲಿ ಇರುವಂತಹ ನಕ್ಷತ್ರಗಳನ್ನ 2 ಸಮ ಗುಂಪುಗಳಲ್ಲಿ ಜೋಡಿಸಿದಾಗ ಪ್ರತಿ ಗುಂಪಿನಲ್ಲಿ ಬರುವಂತ ನಕ್ಷತ್ರಗಳು ಎಷ್ಟು? ಇದನ್ನ ಸಮಗುಂಪು. 1 2 3 4 5 6 7 8 9 10 11 12. ಸೊ 1 2 3 4 5 3 4 5 6 ಇಲ್ಲಿಗೆ ನಾವು ಹಾಫ್ ಕಟ್ ಮಾಡಿದ್ರೆ ಪ್ರತಿ ಗುಂಪಿನಲ್ಲಿ ಎಷ್ಟು ಬರುತ್ತೆ? 6 ಬರುತ್ತೆ. ಹೌದಲ್ವಾ? ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, 96 ಡಿವೈಡೆಡ್ ಬೈ 8 ಇದೆ, ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ? 12 ಆಗುತ್ತೆ. ಹೌದಲ್ವಾ? 8 1s 8 8 2s 16. ಸೊ 12 ಆಗುತ್ತೆ. ಇನ್ನು 8, ದಿಯಾಳು ದೀಪಾವಳಿ ಹಬ್ಬಕ್ಕೆ 200 ಹಣತೆಗಳನ್ನ ತಂದಿದ್ದಾಳೆ ಅವಳು. ಸೊ ಪ್ರತಿ ಸಾಲಿನಲ್ಲಿ 10 ಹಣತೆಗಳನ್ನ ಅವಳು ಜೋಡಿಸ್ತಾ ಹೋದ್ರೆ ಎಲ್ಲಾ ಹಣತೆಗಳನ್ನ ಎಷ್ಟು ಸಾಲುಗಳಲ್ಲಿ ಅವಳು ಜೋಡಿಸ್ತಾಳೆ? ನೋಡಿ, 10 ಹಣತೆಗಳನ್ನ ಅವಳು ಜೋಡಿಸಿದ್ರೆ ಎಲ್ಲಾ ಹಣತೆಗಳನ್ನ ಎಷ್ಟು ಸಾಲುಗಳಲ್ಲಿ ಜೋಡಿಸ್ತಾಳೆ ಅಂತ ಇದೆ. 200 ಎಷ್ಟು ಸಾಲ ಆಗುತ್ತೆ? ಅದು 20 ಸಾಲುಗಳಲ್ಲಿ 200 ಹಣತೆಗಳನ್ನ ಅವಳು ಜೋಡಿಸ್ತಾಳೆ. ಓಕೆ, ಸರಿಯಾದಂತ ಆಪ್ಷನ್ ಯಾವುದು? ದಟ್ ಇಸ್ 20. ಇನ್ನು 9ನೇ ಪ್ರಶ್ನೆ, 5237 6ರಿಂದ ಭಾಗಿಸಿದ್ರೆ ಉಳಿಯುವಂತ ಶೇಷ ಎಷ್ಟು? ನೋಡಿ, 5 2 3 7 6. ಓಕೆ, ಇದನ್ನ ಭಾಗಿಸಿದ್ರೆ ಉಳಿಯುವಂತದ್ದು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, 6 1s 6 6 8s 48 49 50 51 52. ಅಲ್ಲಿಗೆ ಏನಾಯ್ತು? ಇಲ್ಲಿ 44 ಉಳಿತು. ಸೊ 43 6 7s 42 ಆಗುತ್ತೆ. 17 ಬರುತ್ತೆ ಇಲ್ಲಿ. 6 2s 12 13 14 15 16 17. ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? 5. ಇದನ್ನ ನೀವು ಹೀಗೂ ಹಾಕೊಂಡು ಮಾಡ್ತೀರಲ್ವಾ? ಅಂದ್ರೆ 5 2 3 7 ಅಂತ ಹಾಕೊಂಡು ಈ ರೀತಿ ಮಾಡ್ತಾ. ಓಕೆ, ಯೂಶಲಿ ಇದು ಗೊತ್ತಿರುತ್ತೆ. ಓಕೆ, ಮಾಡೋಣ. ಎಷ್ಟು ಬರುತ್ತೆ? 5 2 3 7 6. ಓಕೆ, 6 8s 48. ಎಷ್ಟು ಉಳಿಯುತ್ತೆ ಇಲ್ಲಿ? 4. ಹೌದಲ್ವಾ? 12ರಲ್ಲಿ 8 ಹೋದ್ರೆ 4 43 ಆಯ್ತು. 6 7s 42 ಆಯ್ತು. 3 ಅಲ್ಲಿ 2 ಹೋದ್ರೆ 1 17 ಆಯ್ತು. 6 3s 18 ಆಗುತ್ತೆ. 6 2s 12. ಸೊ ಉಳಿಯುವಂಥದ್ದು 5. ಮುಂದಿನ ಪ್ರಶ್ನೆ, 9 × 6 ಈಸ್ ಈಕ್ವಲ್ ಟು
54. ಆದ್ರೆ 54 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಎಷ್ಟಾಗುತ್ತೆ? ಅಫ್ಕೋರ್ಸ್ ಇದು ಏನ್ ಬರುತ್ತೆ, 9 ಬರುತ್ತೆ. ಓಕೆ, 6 1 6 9 54 ಅಲ್ವಾ? ಅದಕ್ಕೆ ಈ ಕೆಳಗಿನ ಸಂಖ್ಯೆಗಳಲ್ಲಿ 7ರಿಂದ ನಿಶೇಷವಾಗಿ ಭಾಗವಾಗುವಂತ ಸಂಖ್ಯೆ ಯಾವುದು ಅಂತ ಕೇಳಿದರೆ, ನಿಶೇಷವಾಗಿ ಭಾಗವಾಗುವಂತ ಸಂಖ್ಯೆ 7ರಿಂದ. ಓಕೆ, ಯಾವುದು? ದಟ್ ಈಸ್ 63. 7 9 63 ಅಲ್ವಾ? 12ನೇ ಪ್ರಶ್ನೆ 30 ಡಿವೈಡೆಡ್ ಬೈ 5 ಅಂದ್ರೆ 5 6 30. ಸೊ ಸರಿಯಾದಂತ ಆಯ್ಕೆ 6 12ನೇ ಪ್ರಶ್ನೆಗೆ. ಇನ್ನು 13ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಅಡಿಕೆ ತೋಟದಲ್ಲಿ ಒಟ್ಟು 852 ಅಡಿಕೆ ಸಸಿಗಳನ್ನ 12 ಸಾಲುಗಳಲ್ಲಿ ನೆಡಲಾಗಿದೆ. ಹಾಗಾದ್ರೆ ಪ್ರತಿ ಸಾಲಿನಲ್ಲಿ ನೆಡಲಾದಂತ ಅಡಿಕೆ ಸಸ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟು? 2 6 12, 2 4 8, 2 2 4, 2 6 12. ಓಕೆ, 6 1 6 7 42, 6 1 6. ಎಷ್ಟು? ಸಸಿಗಳ ಸಂಖ್ಯೆ 71. ನಿಮಗೆ 180 ಹುಣಸೆ ಬೀಜಗಳನ್ನ 4 ಡಬ್ಬಿಗಳಲ್ಲಿ ತುಂಬೋದಕ್ಕೆ ಹೇಳಿದ್ರೆ ಪ್ರತಿ ಡಬ್ಬಿಯಲ್ಲಿ ಎಷ್ಟು ಹುಣಸೆ ಬೀಜವನ್ನ ತುಂಬ್ತೀರಾ? ನೋಡಿ, 180 4. ಪ್ರತಿ ಡಬ್ಬಿಯಲ್ಲಿ ಎಷ್ಟು? 4 1 4 3 12. ಹೌದಲ್ವಾ? 4 3 12, 4 4 16, 4 5 20. ಸೊ ಎಷ್ಟು? 45. ಓಕೆ, ಇದು ಎಷ್ಟನೇ ಪ್ರಶ್ನೆ? 14ನೇ ಪ್ರಶ್ನೆ. ಓಕೆ, ಆಪ್ಷನ್ ಈಸ್ ಆಪ್ಷನ್ 3. 15th ಕ್ವೆಶ್ಚನ್ ನೋಡಿ. 75 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 15 ಆದ್ರೆ ಅದರಲ್ಲಿರುವಂತಹ ಭಾಜಕ ಯಾವುದು ಅಂತ ಕೇಳಿದ್ರೆ ಭಾಜಕ ಯಾವುದು? ದಟ್ ಇಸ್ 5. ಓಕೆ, ಇನ್ನು 16ನೇ ಪ್ರಶ್ನೆ 58 ಡಿವೈಡೆಡ್ ಬೈ ಏನ್ ಮಾಡಿದಾಗ ನಮಗೆ 58 ಬರುತ್ತೆ? 1 ಮಾಡಿದಾಗ. ಹೌದಲ್ವಾ? 1 ಮಾಡಿದಾಗ ಬರುತ್ತೆ. ಇನ್ನು 17ನೇ ಪ್ರಶ್ನೆ 40 ಡಿವೈಡೆಡ್ ಬೈ 40 ಎಷ್ಟು ಬರುತ್ತೆ? ದಟ್ ಈಸ್ 1 ಬರುತ್ತೆ. ಹೌದಲ್ವಾ? ಇನ್ನು 18ನೇ ಪ್ರಶ್ನೆ ಒಂದು ಬುಟ್ಟಿಯಲ್ಲಿ 80 ಹಣ್ಣುಗಳಿದಾವೆ. ಪ್ರತಿ ಗುಂಪಿನಲ್ಲಿ 5 ಹಣ್ಣುಗಳಂತೆ ಹಂಚಬಹುದಾದಂತ ಗುಂಪುಗಳ ಸಂಖ್ಯೆ 5 8 ಸಾರಿ 5 1 5 ಅಲ್ವಾ? 5 1 5, 5 4 20. ಸೊ ಎಷ್ಟು? ನೋ 5 1 5. ಎಷ್ಟಿದೆ ಅಲ್ಲಿ? 80 ಹಣ್ಣುಗಳಿದಾವೆ. ಹೌದಲ್ವಾ? 5 1 5 ಎಷ್ಟು ಬರುತ್ತೆ? 3 ಬರುತ್ತೆ. ಹೌದಲ್ವಾ? ಸೊ 5 6 30. ಸೊ ಸರಿಯಾದಂತ ಆಯ್ಕೆ ಏನು? 16 ಅನ್ನುವಂಥದ್ದು ರೈಟ್ ಆನ್ಸರ್. ಇನ್ನು ಒಂದು ಬಸ್ಸಲ್ಲಿ ಒಂದು ಬಾರಿಗೆ 50ರಂತೆ ಅಂದ್ರೆ ಒಂದು ಸಲಕ್ಕೆ 50ರಂತೆ 3000 ಜನರನ್ನ ಸಾಗಿಸ್ಬೇಕು ಅಂತ ಅಂದ್ರೆ ಬೇಕಾಗುವಂತಹ ಬಸ್ಸುಗಳ ಸಂಖ್ಯೆ ಎಷ್ಟು? 3000 ಡಿವೈಡೆಡ್ ಬೈ 5 ಎಷ್ಟಾಗುತ್ತೆ? 5 1 5 6 30. ಸೊ 0ಗೆ 0. ಸೊ ಇಲ್ಲಿ ಏನಾಗುತ್ತೆ? 60 ಬಸ್ಗಳು ಬೇಕಾಗುತ್ತೆ. ಓಕೆ, ಇನ್ನು 20ನೇ ಪ್ರಶ್ನೆ ಗುಣಾಕಾರದ ವಿರುದ್ಧ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಗುಣಾಕಾರದ ವಿರುದ್ಧ ಕ್ರಿಯೆ ಯಾವಾಗ್ಲೂ ಭಾಗಾಕಾರ ಆಗಿರುತ್ತೆ. ಓಕೆ, ಗುಣಾಕಾರದ ವಿರುದ್ಧ ಕ್ರಿಯೆ ಯಾವಾಗ್ಲೂ ಭಾಗಾಕಾರ ಆಗಿರುತ್ತೆ. ಓಕೆ, 21ನೇ ಪ್ರಶ್ನೆ ನೋಡಿ, ಇಲ್ಲಿ 1 2 3 4 5 6. ಸೊ 12 ಸ್ಟಾರ್ಸ್ ಇದಾವೆ. ಇಲ್ಲಿ 2ರಂತೆ ಗುಂಪು ಮಾಡಿದಾಗ ಸಿಗುವಂತಹ ಗುಂಪುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇವನ್ನ ನಾವು 2ರಂತೆ ಗುಂಪು ಮಾಡಿದಾಗ ಎಷ್ಟು ಸಿಗುತ್ತೆ? 4 ಸಿಗುತ್ತೆ. ಹೌದಲ್ವಾ? ಎಷ್ಟು ಸಿಗುತ್ತೆ? 4 ಸಿಗುತ್ತಾ? ನೋಡಿ, 2ರಂತೆ ಗುಂಪು ಮಾಡಿದಾಗ 2ರಂತೆ ಗುಂಪು ಮಾಡಿದಾಗ ಸಿಗುವ ಗುಂಪುಗಳ ಸಂಖ್ಯೆ ಇವುಗಳನ್ನ ನಾವೇನ್ ಮಾಡ್ಬೇಕು? 2ರಂತೆ ಗುಂಪು ಮಾಡಿದಾಗ ಸಿಗುವಂತ ಗುಂಪುಗಳ ಸಂಖ್ಯೆ ಅಂತ ಕೇಳಿದರೆ 2 2 2 2 ಅಲ್ಲಿಗೆ 1 2ರಂತೆ ಗುಂಪು ಮಾಡಿದಾಗ ಸಿಗುವ ಗುಂಪುಗಳ ಸಂಖ್ಯೆ 1 2 3 4 5 6 ಎಷ್ಟಾಗುತ್ತೆ? 6. ಸೊ ರೈಟ್ ಆನ್ಸರ್ ಯಾವುದು? 6. 48 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 12 ಆಯ್ತು. ಇದರಲ್ಲಿ ಭಾಜಕ ಯಾವುದು? ಭಾಜಕ ಯಾವುದು ಇದರಲ್ಲಿ? ದಟ್ ಈಸ್ 4 ಈಸ್ ದ ಭಾಜಕ. ಆಯ್ತಾ?
23ನೇ ಪ್ರಶ್ನೆ, 32 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 16. ಇದರಲ್ಲಿ ಭಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಭಾಜ್ಯ ಯಾವುದು? 32 ಏನಿದೆಯಲ್ಲ ಇದು ಭಾಜ್ಯ. ಇಲ್ಲಿ ನೋಡಿ 24ನೇ ಪ್ರಶ್ನೆ, 1 2 3 4 5 6 7 8 9 10 11 12 ಇದೆ ಅಲ್ವಾ? ಸೊ ನೀಡಿರುವಂತ ಹೂಗಳಿಂದ ತಲಾ 4ರಂತೆ ಮಾಡಬಹುದಾದಂತ ಗುಂಪುಗಳ ಸಂಖ್ಯೆ 1 2 3 4 1 2 3 4. ಸೊ ಮಾಡಬಹುದಾದಂತ ಗುಂಪುಗಳ ಸಂಖ್ಯೆ ಎಷ್ಟು? 3 ಆಗಿರುತ್ತೆ. ಓಕೆ, ಇನ್ನು 25ನೇ ಪ್ರಶ್ನೆ, ಕೀರ್ತಿಯ ಹತ್ತಿರ 125 ಮಣಿಗಳಿದ್ದಾವೆ. ಕೀರ್ತಿ ಹತ್ರ ಅವಳು ಒಂದೇ ಅಳತೆಯ 5 ಸರ ಮಾಡೋದಕ್ಕೆ ಒಂದೊಂದು ಸರಕ್ಕೆ ಬೇಕಾಗುವಂತ ಮಣಿಗಳು ಎಷ್ಟು? 5 ಸರ ಮಾಡ್ಬೇಕು ಅವಳು, ಹೌದಲ್ವಾ? ಸೊ 5 2s are 10, 5 5s are 25. ಎಷ್ಟು? 25 ಮಣಿಗಳು ಬೇಕು. 25ನೇ ಪ್ರಶ್ನೆಗೆ 25. ನೋಡಿ ಎಂತ ಒಂದು ಕೋಇನ್ಸಿಡೆನ್ಸ್ ಅಲ್ವಾ? ಎಸ್. ಇನ್ನು 240 ಡಿವೈಡೆಡ್ ಬೈ 20 ಇದರ ಭಾಗಲಬ್ಧ ಎಷ್ಟು? 2 1s are 2, 2 2s are 4. ಸೊ ಎಷ್ಟು ಬರುತ್ತೆ? 12 ಬರುತ್ತೆ, ಹೌದಲ್ವಾ? 26th ಕ್ವೆಶ್ಚನ್. ಇನ್ನು 27ನೇ ಪ್ರಶ್ನೆ, 24 ಡಿವೈಡೆಡ್ ಬೈ 8 ನಮ್ಗೆ ಏನ್ ಸಿಗುತ್ತೆ? ಎಷ್ಟು ಬರುತ್ತೆ ನೋಡಿ? 24 ಡಿವೈಡೆಡ್ ಬೈ 8 ಎಷ್ಟು ಬರುತ್ತೆ ಆನ್ಸರು? 3 ಬರ್ಬೇಕಲ್ವಾ? 3 is the right answer, ಹೌದಲ್ವಾ? 27ನೇ ಪ್ರಶ್ನೆ. ಸೊ 3 is the right answer. 28ನೇ ಪ್ರಶ್ನೆ, ಭಾಜಕ 5 ಭಾಗಲಬ್ಧ 6 ಮತ್ತು ಶೇಷ 6 ಆದಾಗ ಭಾಜ್ಯ ಏನಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಭಾಜಕ 5 ಭಾಗಲಬ್ಧ 6 ಶೇಷ 4 ಆದಾಗ ಭಾಜ್ಯ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಹಾಗಿದ್ದಾಗ ನೋಡಿ ಏನಾಗುತ್ತೆ? ಭಾಜ್ಯ ಏನಾಗುತ್ತೆ? ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ, ಭಾಜಕ ಯಾವುದು? 5. ಓಕೆ, ಭಾಗಲಬ್ಧ 6. ವೈಟ್, ಭಾಜ್ಯ ಇದು ಏನಂತ ಕಂಡುಹಿಡಬೇಕು. ಭಾಜಕ ಯಾವುದು? 5, ಭಾಗಲಬ್ಧ 6 ಅಂತ ಅಂದ್ರೆ ಇಲ್ಲಿ ಏನ್ ಬರ್ಬೇಕು? ಶೇಷ 4 ಇದೆ. ಓಕೆ, ಹಾಗಾದ್ರೆ ಭಾಜ್ಯ ಏನು ಅಂತ ಕೇಳಿದ್ದಾರೆ. ಓಕೆ, ಭಾಗಲಬ್ಧ ಏನು? 6 ಅಲ್ವಾ? ಇದು ಏನಾಗುತ್ತೆ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, 28ನೇ ಪ್ರಶ್ನೆ, ಭಾಜಕ 5 ಭಾಗಲಬ್ಧ 6 ಶೇಷ 4 ಆದಾಗ ಭಾಜ್ಯ ಏನಾಗುತ್ತೆ ಅನ್ನುವಂಥದ್ದು ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. 29ನೇ ಪ್ರಶ್ನೆ, ಭಾಗಾಕಾರದಲ್ಲಿ ಶೇಷವು ಭಾಜಕಕ್ಕಿಂತ ಡ್ಯಾಶ್ ಆಗಿರುತ್ತೆ. ಏನಿದು? ಭಾಗಾಕಾರದಲ್ಲಿ ಶೇಷ ಏನಿರುತ್ತಲ್ವಾ ಇದು ಭಾಜಕಕ್ಕಿಂತ ಡ್ಯಾಶ್ ಆಗಿರುತ್ತೆ. ಏನಾಗಿರುತ್ತೆ ಭಾಜಕಕ್ಕಿಂತ? ಇಪ್ಪತ್ತೊಂಬತ್ತನೇ ಪ್ರಶ್ನೆ, ಭಾಜಕಕ್ಕಿಂತ ಏನಾಗಿರುತ್ತೆ? ಯಾವಾಗ್ಲೂ ನೋಡಿ ಶೇಷ ಅನ್ನುವಂಥದ್ದು ಭಾಜಕಕ್ಕಿಂತ ಯಾವಾಗ್ಲೂ ಚಿಕ್ಕದಾಗಿರುತ್ತಾ, ದೊಡ್ಡದಾಗಿರುತ್ತಾ, ಸಮನಾಗಿರುತ್ತಾ ಅಂತ ಕೇಳಿದರೆ ನೋಡಿ ಯಾವಾಗ್ಲೂ ಅದೇನಾಗಿರುತ್ತೆ? ದಟ್ ಈಸ್ ಚಿಕ್ಕದಾಗಿರುತ್ತೆ. ಓಕೆ,
ಮೌಲ್ಯಾಳು ತನ್ನ ಹುಟ್ಟುಹಬ್ಬಕ್ಕೆ ತನ್ನ ಶಾಲೆಯ 23 ಮಕ್ಕಳಿಗೆ 2ರಂತೆ ಸಮನಾಗಿ ಲಡ್ಡುಗಳನ್ನ ಹಂಚಿದ್ರೆ ಅವಳು ತಂದ ಲಾಡುಗಳು ಏನು ಅಂತ ಕೇಳಿದ್ರೆ, ಮೌಲ್ಯ ಏನಿದ್ದಾಳೆ ಅವಳು ತನ್ನ ಹುಟ್ಟುಹಬ್ಬಕ್ಕೆ ಶಾಲೆಗೆ 23 ಮಕ್ಕಳಿಗೆ 2ರಂತೆ ಸಮನಾಗಿ ಲಡ್ಡುಗಳನ್ನ ಹಂಚಿದ್ರೆ ಅವಳು ತಂದ ಲಾಡುಗಳು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟಾಗುತ್ತೆ? 46 ಆಗುತ್ತೆ, ಹೌದಲ್ವಾ? ಸರಿಯಾದಂತ ಆಯ್ಕೆ 46. ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಭಾಜಕ ಇಂಟು ಭಾಗಲಬ್ಧ, ಭಾಜಕ ಇಂಟು ಭಾಗಲಬ್ಧ. ಇಲ್ಲಿ ಭಾಜಕ ಏನು 5 ಇಂಟು ಭಾಗಲಬ್ಧ, ಓಕೆ, ಪ್ಲಸ್ ಶೇಷ, ಪ್ಲಸ್ ಶೇಷ, ಪ್ಲಸ್ ಶೇಷ ಅಂದ್ರೇನು? 5 6 30 ಪ್ಲಸ್ 4 ಆದಾಗ ಭಾಜ್ಯ ಏನಾಗುತ್ತೆ? 34 ಆಯ್ತು ಅಲ್ವಾ? ಈಸ್ ಈಕ್ವಲ್ ಟು ಭಾಜ್ಯ ಆಗಿರುತ್ತೆ. ಸೊ ಈ ಒಂದು ಇದನ್ನ ನೀವು ಯಾವಾಗ್ಲೂ ಒಂದ್ ಹತ್ರ ಬರ್ದಿಟ್ಕೊಳ್ಳಿ. ಓಕೆ ನೋಡಿ, ಗೊತ್ತಿರೋರ್ಗೆ ಓಕೆ, ಕ್ಲಿಯರ್. ಭಾಜಕ 5 ಭಾಗಲಬ್ಧ 6 ಪ್ಲಸ್ 4 ಆದಾಗ ಭಾಜ್ಯ ಎಷ್ಟಾಗಿರುತ್ತೆ? ಎಷ್ಟಾಗಿರುತ್ತೆ? 34 ಆಗಿರುತ್ತೆ. ಕ್ಲಿಯರ್. ಇದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ಇದಕ್ಕೆ ಉತ್ತರ ಇಲ್ಲಿ ಇವಾಗ ಬಂತು ಅಲ್ವಾ? ಸೊ ಫಾರ್ಮುಲಾ ಏನದು? ಇದೇ ಫಾರ್ಮುಲಾ. ಯಾವುದು ಫಾರ್ಮುಲಾ? ಇದು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇಸ್ ಈಕ್ವಲ್ ಟು ಭಾಜ್ಯ, ಇಸ್ ಈಕ್ವಲ್ ಟು ಭಾಜ್ಯ. ಇದು ಒಂದು ಫಾರ್ಮುಲಾ ಇದ್ದಂಗೆ. ಓಕೆ, 32ನೇ ಪ್ರಶ್ನೆ. ಒಂದು ಸಂಖ್ಯೆಯ ಪುನರಾವರ್ತಿತ ವ್ಯವಕಲನವೇ ಡ್ಯಾಶ್ ಅಂತ ಹೇಳಿದರೆ, ಒಂದು ಸಂಖ್ಯೆಯ ಪುನರಾವರ್ತಿತ ವ್ಯವಕಲನವನ್ನ ಏನಂತ ಕರೀತಾರೆ? ಪುನರಾವರ್ತಿತ ವ್ಯವಕಲನವನ್ನ ಏನಂತ ಕರೀತಾರೆ ಅಂತ ಕೇಳಿದರೆ ಭಾಗಾಕಾರ ಅಂತ ಕರೀತಾರೆ. ಓಕೆ, ಇನ್ನು 33ನೇ ಪ್ರಶ್ನೆ. 48 ಡಿವೈಡೆಡ್ ಬೈ 6 8 ಆದ್ರೆ 8 ಇಂಟು ಎಷ್ಟನ್ನ ನಾವು ಇಂಟು ಮಾಡಿದ್ರೆ ಅದು 48 ಆಗುತ್ತೆ ಅಂತ ಕೇಳಿದರೆ. ಓಕೆ, ಎಷ್ಟು ಮಾಡ್ಬೇಕಲ್ಲಿ? 6 8 48 ಅಲ್ವಾ? ಸೊ 6 ಅನ್ನ ಬರೀಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ. 6 ಇಂಟು 9 ಇಸ್ ಈಕ್ವಲ್ ಟು 54 ಆದ್ರೆ 54 ಡಿವೈಡೆಡ್ ಬೈ ಎಷ್ಟು ಮಾಡಿದಾಗ ನಮಗೆ 6 ಬರುತ್ತೆ? 9 ಮಾಡಿದಾಗ ಬರುತ್ತೆ, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? 9. 34ನೇ ಪ್ರಶ್ನೆಗೆ. 35ನೇ ಪ್ರಶ್ನೆ. ಈ ಚಿತ್ರದಲ್ಲಿ 20 ಹಣ್ಣುಗಳನ್ನ ಪ್ರತಿ ಅಡ್ಡ ಸಾಲಿನಲ್ಲಿ 4ರಂತೆ 5 ಅಡ್ಡ ಸಾಲುಗಳಲ್ಲಿ ಹಂಚ್ತಾ ಇದ್ದಾರೆ. ಇದನ್ನ ಭಾಗಾಕಾರದ ನಿಜಾಂಶದಂತೆ ಬರೆದಾಗ ಯಾವ ರೀತಿ ಬರಿಬಹುದು? ನೋಡಿ, ಭಾಗಾಕಾರದಂತೆ ಆ ಒಂದು ಪ್ರಿನ್ಸಿಪಲ್ ಏನಿರುತ್ತೆ ಅದ್ರ ಪ್ರಕಾರ ಬರೆದಾಗ ಯಾವ ರೀತಿ ಬರ್ಬೋದು ನೋಡಿ. ಅಂದ್ರೆ ಅಲ್ಲಿ ಏನು ನಾವು ನೋಡಿದ್ವಿ ಅಲ್ವಾ, ಇದನ್ನ ಭಾಗಾಕಾರದ ನಿಜಾಂಶದಂತೆ ಬರೆದಾಗ ಯಾವ ರೀತಿ ಬರಿಬಹುದು ಅಂತ ಕೇಳಿದ್ದಾರೆ. ಯಾವ ರೀತಿ ಬರಿಬಹುದು? 4 ಎಷ್ಟಿದಾವೆ? 1 2 3 4 ಇದಾವೆ. ಸೊ ಎಷ್ಟು ಟೈಮ್ಸ್? 1 2 3 4 5 ಟೈಮ್ಸ್ 4 ರಿಪೀಟೆಡ್. ಸೊ ಅದನ್ನ ನಾವೇನಂತ ಕರಿತೀವಿ? 4 5 20. ಓಕೆ, ಇನ್ನು 36ನೇ ಪ್ರಶ್ನೆ. ಈ ಚಿತ್ರದಲ್ಲಿ 12 ನಕ್ಷತ್ರಗಳನ್ನ ಸಮನಾಗಿ 12 ನಕ್ಷತ್ರಗಳನ್ನ ಸಮನಾಗಿ ಪ್ರತಿ ಅಡ್ಡ ಸಾಲಿನಲ್ಲಿ 4ರಂತೆ 3 ಅಡ್ಡ ಸಾಲುಗಳಲ್ಲಿ ಹಂಚಲಾಗಿದೆ. ಇದನ್ನು ಗುಣಾಕಾರದ ನಿಜಾಂಶದಂತೆ ಬರೆದಾಗ ನೋಡಿ ಎಷ್ಟಿದೆ ಅಲ್ಲಿ? 1 2 3 4 ಇದೆ. ರಿಪೀಟೆಡ್ ಹೌ ಮೆನಿ ಟೈಮ್ಸ್ ಇಟ್ ಇಸ್ ರಿಪೀಟೆಡ್? 4 1 2 3 ಅಲ್ವಾ? ಸೊ 4 3 is 12 ಆಗುತ್ತೆ. ಸೊ ಸರಿಯಾದಂತ ಆಯ್ಕೆ 4 into 3 is equal to 12. ಓಕೆ, 36th ಗೆ ಆನ್ಸರ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿವರೆಗೂ ನಾವು ಈ ಒಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋದ್ವಿ. ಮುಂದಿನ ಒಂದು ವಿಡಿಯೋನಲ್ಲಿ ನಾವು ನೋಡಿ ಇದ್ರದ್ದೇ ರಿಪೀಟ್ ಆಗಿ ನಾವು ನೋಡ್ತಾ ಹೋಗೋಣ. ಓಕೆ, ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ಪ್ರಶ್ನೆಗಳು ಇದೆ, ನೋಡ್ತಾ ಹೋಗೋಣ. ಮುಂದಿನ ಒಂದು ವಿಡಿಯೋನಲ್ಲೂ ಕೂಡ ನಾವು ಇನ್ನು 31 ಪ್ರಶ್ನೆಗಳನ್ನ ಈ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಓಕೆ, ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಉಪಯೋಗ ಆಯ್ತು ಅನ್ನೋದನ್ನ ತಿಳಿಸಿ. ಇಲ್ಲಿ ಇವಾಗ ಗೊತ್ತಾಯ್ತಲ್ವಾ? ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳಿದ್ದೆ ಇದು. ಓಕೆ, ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಈಸ್ ಈಕ್ವಲ್ ಟು ಭಾಜ್ಯ ಆಗಿರುತ್ತೆ. ಓಕೆ, ಸೊ ಇದು ಕ್ಲಿಯರ್ ಅಂತ ಭಾವಿಸ್ತಾ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಫಾರ್ ಪೇಪರ್ 1. ಓಕೆ, ಪೇಪರ್ 1ಗೆ ಇಂಥ ಪ್ರಶ್ನೆಗಳು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ,
ಪೇಪರ್ 1 ಅಲ್ಲಿ. ಸೊ ಹೋಪ್ಫುಲಿ ಇದೆಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ, ನೋಡಿ ನಿಮ್ಗೆ ಯಾರೆಲ್ಲ ಈ PDF ಬೇಕು ಮ್ಯಾಮ್ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಅಲ್ವಾ, ಅವರು ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನ ಪಡ್ಕೊಂಡ್ರೆ ನಾವು ಅವ್ರಿಗೆ PDF ಅನ್ನ ಕಳಿಸ್ತೀವಿ. ಓಕೆ, ಯಾರೆಲ್ಲ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿದ್ದೀರಾ ಅಥವಾ ಪಡ್ಕೊಳ್ತೀರಾ ಅವರು ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಇಂಥ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಆ ಒಂದು ಕ್ಲಾಸ್ ನಾವು ನಿಮಗೆ PDF ಅನ್ನ ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.